ಬೆಳಗ್ಗೆ ನಮ್ಮ ನಾಷ್ಟ ಮಾಡೋಕ್ಕೂ ಮುಂಚೆನೆ ಬಾಳೆಹಣ್ಣು ಗೊನೆ ಕುಳ್ಸೋರೆ. ಮೊಟ್ಟೆ, ಚಪಾತಿ, ಸೌತೆಕಾಯಿ. ವಾವ್, ಇಟ್ ಇಸ್ ಕಾಲ್ಡ್ ಇಂಟೀರಿಯರ್ ಪಾರ್ಟ್ಸ್, ಹಾರ್ಟು, ಗುದ್ದ, ಕಲಿಜಿ. ನಿಮ್ ಮನೇಲೂ ನಾಷ್ಟಾಗೆ ಬೆಳಗ್ಗೆನೆ ಇವೆಲ್ಲ ಮಾಡ್ತಾರ? ಓ, ಎಷ್ಟು ಮೇಕೆಗಳು ನೋಡಿ. ಕಲಿಯೋ ಒಂದು ಜಿಗುಪ್ಸೆ ಅಂತೀನಿ. ಸಾರಿ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ನಾನು ನಿಮ್ಮ ಜಗತ್ ಸಿಂಗ್. ನೋಡಿ, ಇವತ್ತಿನ ಕ್ಲೈಮೇಟ್ ಅದು ಮಸ್ತ್ ಆಗೈತೆ. ಮೆಲ್ಲಿಗೆ ಜಿಗ ಅಂತ ಮೆಲ್ಲಿಗೆ ಡಿಸ್ಲಿಂಗ್ ತೋರಿಸ್ತಿದ್ದಾರೆ. ನನಗೆ ಫೀಲ್ ಆಗ್ತಿಲ್ಲ ಅನ್ಸ್ತದೆ, ಆದ್ರೆ ಬರ್ತಾ ಇದೆ ಮೆಲ್ಲಿಗೆ. ನೋಡಿ, ಕಾಲ ಮೇಲೆ ಬೀಳ್ತಾ ಇದ್ದೇನೆ. ಮಸ್ತ್ ಆಗಿದೆ ಫೀಲಿಂಗು. ಎದ್ದ ತಕ್ಷಣ ಈ ತರ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಕಲಿಯೋ ಒಂದು ಜಿಗುಪ್ಸೆ ಅಂತೀನಿ. ಸಾರಿ. ವಾ ಮಮ್ಮಿ, ಮೌಜ್ ಕಾಟ್ದಲೆ ಮಮ್ಮಿ. ಓಹ್, ಬಾಳೆಹಣ್ಣು ಕೀಳ್ಬೇಕು. ಬಾಳೆಹಣ್ಣು ಗೊನೆ ನಮ್ಮ ಮನೆಗೆ ಬಾಳೆಹಣ್ಣು ಗೊನೆ ಬೆಳೆದೈತೆ. ಏನ್ ನಾಷ್ಟ ಇವತ್ತು ಮಮ್ಮಿ? ಮೌಜ್ काटले नाश्ता कर दे तो काट डाल हाले को चागा ओके दियो चाको दियो ಮಸತ್ ನಡಿ. ನಾನು ನಮ್ಮಮ್ಮ ಇವತ್ತು ಬಾಳೆಹಣ್ಣು ಗೊನೆ ಕೀಳಕ್ ಹೋಗ್ತಾ ಇದೀವಿ. ಕ್ಯಾವು ನಡಿ. ಇವಾಗ ನಮ್ ಗಾರ್ಡನ್ ಒಳಗೆ ನೋಡಿ, ನಮ್ ಗಾರ್ಡನ್ ಅಲ್ಲಿ ಪಪ್ಪಾಯ ಗಿಡ, ಪಪ್ಪಾಯ ಐತೆ, ಪೊಮಗ್ರೆನೇಟು, ಶುಗರ್ ಕ್ಯಾನು, ಸೇಬೆಕಾಯಿ ಮರದಲ್ಲಿ ಒಂದು ಸೇಬೆಕಾಯಿ ಬಿಟ್ಟಿಲ್ಲ, ನಿಂಬೆಹಣ್ಣು ಗಿಡದಲ್ಲಿ ಒಂದು ನಿಂಬೆಹಣ್ಣು ಬಿಟ್ಟಿಲ್ಲ, ಹೈಬಿಸ್ಕಸ್ ಗಿಡ, ಇಲ್ಲೊಂದಷ್ಟು ಬಾಳೆಹಣ್ಣು ಗಿಡ, ಅಲ್ಲೂ ಐತೆ ಶುಗರ್ ಕ್ಯಾನ್. ಅದು ಚೆನ್ನಾಗಿ ಬರಲ್ಲ. ಇದು ಒಂಥರ ಎಲೆ. ಇವಾಗ ಇರೋದು ಸಡನ್ ಆಗಿ ಸರ್ಪ್ರೈಸ್ ನೋಡಿ, ನಮ್ ಬಾಳೆಹಣ್ಣು ಗಿಡ ಮೈಸಾಚ್ ಪಕಡವೆ. ಕಲಿಯೋ ಒಂದು ಜಿಗುಪ್ಸೆ ಅಂತ. ಸರಿ. ಬಿಡ. ಎಸ್, ಹೆಂಗೈತೆ ನಮ್ ಬಾಳೆಹಣ್ಣು? ಭಯಾನಕ ದಪ್ಪ ಐತೆ. ಚಲೋ. ಓ, ಇನ್ನೊಂದು ಐತೆ. ಕೋಸ ಕಟ್ಟಾಲು. ಓ ವಾ, ಇಲ್ಲೊಂದು ಐತೆ. ಬನ್ನಿ. ಏವಿ ಕಾಟ್ದಲು. ಹೋಗೋಣ. ಓ ಯಾ, ಇಲ್ಲೊಂದು ಚಲೋ. ಏವಿ ಪಜ್ಜಾರ ಮೇ ಏವಿ ಪಜ್ಜಾರ ಅನ್ಸ್ ನೋಡಿ. ಇದೆರಡು ನಮ್ಮ ಗಿಡದು. 1 2 ಇನ್ನೊಂದು ಐತೆ ಅಲ್ಲಿ. ಎಲ್ಲಿ ಕಾಣಿಸ್ತಲ್ಲ? ಇಲ್ಲಿ ಇಲ್ಲೊಂದೈತೆ. ಮೂರನೇದು ಇಲ್ಲೊಂದು ಬರ್ತಾ ಇದೆ. ಕಲಿಯೋ ಒಂದು ಜಿಗುಪ್ಸೆ ಅಂತ. ಸಾರಿ. संडे कट कर डालेंगे. उसका पानी पीती डैडी पिलाओ. डैडी मम्मी में पी गया. देखो ये कलर ब्राइट है. ये बड़े नहीं है तिंद. मम्मी देखो, ये कलर फुल ब्राइट है, ये कलर फुल डार्क है. और कभी फट जाओ. देखो ನಡೀರಿ, ನಾಷ್ಟ ಮಾಡೋಣ ಇವಾಗ. ಈ ಕೆಲಸ ಮುಗೀತು. जंटी बालन में एक जंटी बालन बोले जोड़ी बालन गाड़ी ले पकड़ा चाकू.
ಹ್ಮ್ ನಮ್ಮ ಒಂದ್ ಕೈಯಲ್ಲಿ ನಾವ್ ಒಂದ್ ಕೈಯಲ್ಲಿ ಎಸ್ ವಿ ಗಾಟ್ ದಿಸ್. कुसुम आए तला का हणगिन हो जाएगा पूरा. कुसुम आए तला पूरा हणगिन हो जाएगा. नहीं पूरे फुल ಏ ಚಲ್ ಬಾ ಈಚೆ ಕರಾಕದ ಹೇ ಕರಾಕದ दूध सुलाते तो नहीं सुलाते कि बाळहಣ್ಣು को ಕಲಿಯೋ ಒಂದು ಜಿಗುಪ್ಸೆ ಅಂತೀನಿ. ಸಾರಿ, ಇದಾಗಿತ್ತು ನಮ್ಮ ಬನಾನಾ ಹಂಟ್. ಬೆಳಗ್ಗೆ ನಮ್ಮ ನಾಷ್ಟ ಮಾಡೋಕ್ಕೂ ಮುಂಚೆನೆ ಬಾಳೆಹಣ್ಣು ಗೊನೆ ಕುಯ್ಸೋರೆ. ಬಾಳೆಹಣ್ಣು ಗೊನೆ ಕಿತ್ತು ನಿನ್ ಭರ್ಜರಿ ಊಟ ಅಂತ ಹೇಳಿದ್ರು. ಅದಕ್ಕೆ ಬಾಳೆಹಣ್ಣು ಗೊನೆ ಎಲ್ಲ ಕಿತ್ತಿ ನೋಡಿ. ಇದು ಮಸ್ತ್ ಆಗೈತೆ, ಅದು ಚೆನ್ನಾಗೈತೆ. ಅದು ಇದು ದಪ್ಪ ಇದೆ ತುಂಬಾ. ಇದು ಜಾಸ್ತಿ ಪ್ರೋಟೀನ್ ತಿಂದೈತೆ, ಅದು ಕಡಿಮೆ ಪ್ರೋಟೀನ್ ತಿಂದೈತೆ. ನಡಿ ನಮ್ ಪ್ರೋಟೀನ್ ತಿನ್ನಕ್ಕೆ ನಾವು ಹೋಗೋಣ. ಇವತ್ತಿನ ನಾಷ್ಟ ಏನು? ಜೇವಿಗೋ ಮೊಟ್ಟೆ, ಚಪಾತಿ, ಸೌತೆಕಾಯಿ. ವಾವ್, it is called interior parts, heart, ಗುದ್ದ, ಕಲಿಜಿ, ಅವು ಇವೆಲ್ಲ. ನಮ್ಮ ಆಂಟ್ ಸಿಗ್ನಲ್ ಮಾಡ್ತಾವ ಕ್ಲೀನಾಗಿ ಇಟ್ಕೊ ಅಂತ, ಅಸ್ಥೆಟಿಕ್ ಆಗಿ ಇಟ್ಕೊಬೇಕಂತ. ನೋಡಿ ನಾಷ್ಟ ಮಾಡೋಣ. ನಿಮ್ಮ ಮನೇಲೂ ನಾಷ್ಟಾಗೆ ಬೆಳಗ್ಗೆನೆ ಇವೆಲ್ಲ ಮಾಡ್ತಾರ? ಕಮೆಂಟ್ ಮಾಡಿ. ಕಲಿಯೋ ಒಂದು ಜಿಗುಪ್ಸೆ ಅಂತೀನಿ. ಸಾರಿ, ಬಂತು ಚಪಾತಿ. ನಿಮಗೆ ಇಷ್ಟನ ತಿನ್ನಕ್ಕೆ ಇವೆಲ್ಲ? ಹಾಟು, ಗುದ್ದ, ಕಲಿಜಿ. ನೋಡಿ, ಬಾಳೆಹಣ್ಣು ಕೊನೆ ಕಿತ್ತಾಯ್ತು, ನಾಷ್ಟ ಮಾಡಾಯ್ತು. ನಮ್ಗೊಂದ್ ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಪಾನಿ ಅಮ್ಮೆ, ಪಾನಿ. ಪೂಚು ಓ, ನೀರ್ ಫುಲ್ ತುಂಬ ಐತಿ. ಕಲಿಯೋ ಒಂದು ಜಿಗುಪ್ಸೆ ಅಂತೀನಿ. ಸಾರಿ, ಹೋಗೋಣ. ನೋಡಿ, ನಮ್ಮ ವೈಫ್ ಇಲ್ದೇವ್ ಹಿಂಗೆ ಲೇಟ್ ಎದ್ದೇಳ್ತಾವುದು, ಎಲ್ಲ ಲೇಟ್ ಆಗಿ ಮಾಡ್ತಿರೋದು. ಐ ಆಮ್ ಮಿಸ್ಸಿಂಗ್ ದ್ಯಾಮ್. ಸ್ವಲ್ಪ ಜಸ್ಟ್ ಮಾಡಿ ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ಓ, ಎಷ್ಟು ಮೇಕೆಗಳು ನೋಡಿ. ಓ, ನಮ್ಮ ಮನೆ ಮುಂದೆ ಓಡಾಡ್ತೀವಿ ಮೇಕೆಗಳು. ನಡೀರಿ, ಆಫೀಸ್ಗೆ ರೆಡಿ ಆಗಿದ್ದೀವಿ, ಹೋಗ್ತಾ. ಬಾಯ್ ಮಮ್ಮಿ, ಬಾಯ್ ಬನ್ನು, ಬಾಯ್ ಕಣ. ಊಟ ಗೀಟ ಮಾಡಿಲ್ಲ. ಕ್ಲೈಮೇಟ್ ಫುಲ್ಲು ಮಳೆ ಬರೋ ಥರ ಸಂಭಾವನೆಗಳಿವೆ. ಕಲಿಯೋ ಒಂದು ಜಿಗುಪ್ಸೆ ಅಂತೀನಿ. ಸಾರಿ, ಏನೋ ನೋಡಿ. ಇವಾಗ ನಾ ಹೆಲ್ಮೆಟ್ ಎತ್ಕೊಂಡಿಲ್ಲ, ಸೊ ಇವತ್ತು ಹೆಲ್ಮೆಟ್ ಮಾತಾಡ್ಬಿಟ್ಟು. ಮೇಕೆಗಳು ಬಂದ್ವು. ಊಟನೂ ಮಾಡಿಲ್ಲ ನಾನು ಇವತ್ತು. ಊಟ ಯಾಕೆ ಮಾಡಿಲ್ಲ ಅಂತಂದರೆ, ಇವತ್ತು ತಿಂದಿದ್ದು ಲೇಟು. ಎದೆ ಮೇಲೆ ಐತಿ ತಿಂದಿದ್ದು, ಜೀವನ ಆಗಿಲ್ಲ. ಅದಕ್ಕೆ ಮಜ್ಜಿಗೆ ತಿಂದು ಹೊರಡ್ತಾ ಇದ್ದೀನಿ. ಇಷ್ಟು ಮನೆ ಬಿಟ್ಟೆ, ಫುಲ್ಲು ಮಳೆ. ರೈನ್ ಕೋಟ್ ಹಾಕೊಂಡು ಹೋಗೋಣ. 2 hours later. Welcome back to slave mode. Yes. ನಡೀರೋ ಕೆಲಸ ಮಾಡೋಣ.
ನೋಡಿ ರೀಚ್ ಆಗಿದ್ದೀವಿ. ಇವಾಗ ಕೆಲಸ ಮಾಡೋಣ ಕತೆ ಅಂತ ನೋಡೋಣ. ಜ್ಯೂಸ್ ಕುಡಿಯೋ ಅಂತ ಆಚೆ ಬಂದ ಬ್ರೇಕ್ಗೆ ನಿದ್ದೆಗಿದ್ದೆ ಬರ್ತಾವ ಫೀಲಿಂಗ್ ಆಗ್ತಾ ಇತ್ತು. ಸೊ ಐ ಜಸ್ಟ್ ಕೇಮ್ ಔಟ್. ಬ್ರೇಕ್ ಮುಗೀತು, ಜ್ಯೂಸ್ ಮುಗೀತು. ನಡೀರಿ ಹೋಗೋಣ. ಹೋಗಿ ಕೆಲಸ ಕಂಟಿನ್ಯೂ ಮಾಡೋಣ. One eternity later. ಇವತ್ತಿನ ಸ್ಲೇ ಮೋಡ್ ನಮ್ದು ಮುಗೀತು. ನಡೀರಿ ಮನೆಗೆ ಹೋಗೋಣ, ಕ್ಯಾಮೆ ನೋಡೋಣ, ನಿದ್ದೆ ಮಾಡ. ಪ್ರತಿದಿನ ಇದೇ ಗೋಳು ನಮ್ದು. ಹಲೋ ಫ್ರೆಂಡ್ಸ್, ಜಸ್ಟ್ ರೀಚ್ಡ್ ಹೋಮ್. ಹೊಸದೂರಿಂದ ಗಾಡಿ ಒಂದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್. ದಿನಾಗ್ಲೂ ಒಂದು ಲಾಂಗ್ ರೈಡ್ ಇರುತ್ತೆ ನಮ್ದು. 50 kilometers, 54 kilometers exactly, 56 kilometers from my home to office to home. Anyhow, ಕಲಿಯೋ ಒಂದು ಜಿಗುಪ್ಸೆ ಅಂತ ನಾವು ಮಾತಾಡೋಣ. ಒಂದ್ ಪವರ್ಫುಲ್ ಸ್ಕಿಲ್ ಯಾವ್ದು ಇಂಪಾರ್ಟೆಂಟ್, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ಬೇಕು ಆ ಸ್ಕಿಲ್. ಆ ಸ್ಕಿಲ್ ಇತ್ತು ಅಂದ್ರೆ ಮನುಷ್ಯ ಎಲ್ ಬೇಕಾದ್ರೂ ಜೀವನ ಮಾಡ್ತಾನೆ, ಹೇಗ್ ಬೇಕಾದ್ರೂ ಜೀವನ ಮಾಡ್ತಾನೆ. ಯಾವ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲೂ ಇಂದನು ಆಚೆ ಬರ್ತಾನೆ. ಆ ಸಿಚುವೇಶನ್, ಆ ಸ್ಕಿಲ್ ಯಾವ್ದು ಅಂತ ನಾನು ಹೇಳಿದ್ರೆ, ತುಂಬಾ ಜನ ಹೇಳ್ತಾರೆ ಕಮ್ಯುನಿಕೇಶನ್ ಅಂತ ಇರ್ಬೋದು, ಫಿನಾನ್ಷಿಯಲ್ ಅಂತ ಇರ್ಬೋದು, ಇಲ್ಲ ಟೈಮ್ ಮ್ಯಾನೇಜ್ಮೆಂಟ್, ಇನ್ನ ಇತ್ಯಾದಿ ಸ್ಕಿಲ್ಗಳು ಹೇಳ್ತಾರೆ. ಆದ್ರೆ ನನ್ ಪ್ರಕಾರ ಒಂದು ಸ್ಕಿಲ್, ಇಂಪಾರ್ಟೆಂಟ್ ಆದ ಸ್ಕಿಲ್ ಯಾವ್ದು ಅಂತ ನೋಡಿದ್ರೆ ಲರ್ನಿಂಗ್. ಕಲಿಯೋ ಒಂದು ಜಿಗುಪ್ಸೆ ಅಂತೀನಿ, ಕಲಿಯೋ ಒಂದು ಆಸಕ್ತಿ, ಕಲಿಯೋ ಒಂದು ಇಚ್ಛೆ ಇತ್ತು ಅಂದ್ರೆ ಮನುಷ್ಯ ಹೊಸ ಸ್ಕಿಲ್ಸ್ ನ ಕರ್ಕೊಂಡು ಹೋಗ್ತಾನೆ. ಹೊಸ ಸ್ಕಿಲ್ಸ್ ಕರ್ಕೊಂಡು ಹೋಗ ಲರ್ನಿಂಗ್ ಅಂತ ಹೇಳಿ ಅವ್ನು ಯಾವ್ದೋ ಕರಿಯರ್ ನ ಬೇಕಾದ್ರೂ ಯಾವಾಗ ಬೇಕಾದ್ರೂ ಅವ್ನು ಚೇಂಜ್ ಮಾಡ್ಬೋದು. ಯಾವ್ದೇ ಒಂದು ಕಷ್ಟದಿಂದ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರ್ಬೋದು. ಪ್ರತಿಯೊಂದು ಸ್ಕಿಲ್ನು ಅಷ್ಟೇ, ಒಂದೊಂದು ಸ್ಕಿಲ್ ಒಂದೊಂದು ವಿಷಯದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರನೇ ಲರ್ನಿಂಗ್ ಇದ್ರೆ ನೀವು ಯಾವ ಸ್ಕಿಲ್ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ಕಲಿಬಹುದು. ಒಂದು ಎಕ್ಸೈಟ್ಮೆಂಟ್ ಇರ್ಬೇಕು. ಆ ಎಕ್ಸೈಟ್ಮೆಂಟ್ ಇಲ್ಲ ಅಂತಂದ್ರೆ ಜೀವನದಲ್ಲಿ ಒಂದು ಬೋರಿಂಗ್ ಅನ್ಸ್ಬಿಡುತ್ತೆ. ಆ ಬೋರಿಂಗ್ ಯಾವಾಗ ಅನ್ಸುತ್ತೆ ಅಂದ್ರೆ ಎಕ್ಸೈಟ್ಮೆಂಟ್ ಇಲ್ಲ ಅಂತ ಇದೆ. ಸೊ ದ ಮೇನ್ ಇಂಪಾರ್ಟೆಂಟ್ ಸ್ಕಿಲ್ ಯಾವ್ದು ಅಂತ ನಾನು ನನ್ನ ಪ್ರಕಾರ ಹೇಳಿದ್ನಲ್ಲ, ಲರ್ನಿಂಗ್ ಇಸ್ ಅ ಇಂಪಾರ್ಟೆಂಟ್ ಸ್ಕಿಲ್. ಹೌದು, ಲರ್ನಿಂಗ್ ತುಂಬಾ ಜನಕ್ಕೆ ಒಂದೊಂದ್ಸರಿ ಕಷ್ಟ ಆಗ್ಬೋದು. ಬಟ್ ಅದೊಂದು ಸ್ಕಿಲ್ ನ ಒಂದು ಮಾಸ್ಟರ್ ಮಾಡ್ಕೊಂಡ್ಬಿಟ್ರೆ ನಾವು ಅದೊಂದು ಎಕ್ಸೈಟ್ಮೆಂಟ್, ಪ್ರತಿಯೊಂದು ವಿಷಯ ಒಂದು ಸ್ಕಿಲ್ ಇಟ್ಕೊಂಡ್ಬಿಟ್ರೆ ನಾವ್ ಎಲ್ ಬೇಕಾದ್ರೂ ಮಸ್ತಾಗಿ ಜಾಕಿ ತರ ಓಡಾಡ್ಬೋದು. ಎಸ್, ನಿಮ್ ಪ್ರಕಾರ ಯಾವ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ನೀವು ಯಾವ ಒಂದು ಸ್ಕಿಲ್ ನ ಮಾಸ್ಟರ್ ಮಾಡಕ್ ಇಷ್ಟಪಡ್ತೀರಾ, ಯಾವ ಸ್ಕಿಲ್ ಮೇಲೆ ವರ್ಕ್ ಮಾಡ್ತಾ ಇದೀರಾ ಅಂತ ಇಷ್ಟಪಡ್ತೀರಾ. ನಾನು ಯಾವ ಒಂದು ಸ್ಕಿಲ್ ಇಂಪಾರ್ಟೆಂಟ್ ಆಗಿ ನಾನು ಒಂದು ಸ್ಕಿಲ್ ಹಿಡಿಬೇಕು. ಆ ಸ್ಕಿಲ್ ನಾನು ಯಾವ್ದು ಹಿಡಿತಾ ಇದೀನಿ ಅಂದ್ರೆ ನಾನು ಒಂದು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಅನ್ನೋ ಒಂದು ಸ್ಕಿಲ್ ಅನ್ಕೊಂಡಿದ್ದೀನಿ. ಇದನ್ನ ನಾನು ಕಂಟಿನ್ಯೂ ಮಾಡ್ಬೇಕು ನನ್ನ ಲೈಫ್ ಅಲ್ಲಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಕೆಲ್ಸದಿಂದ ಇದಕ್ ಬರ್ತಾ ಇದೀನಿ, ಇಲ್ಲಿಗೆ ಬಂದು ನನ್ನ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ಸ್ಕಿಲ್ ಇದೆ. ಫುಲ್ ಟೈಮ್ ಮ್ಯಾನೇಜ್ಮೆಂಟ್ ನನ್ ದಿನಾಗ್ಲೂ ಎಡಿಟಿಂಗು ಮಾಡ್ಬೇಕು, ದಿನಾಗ್ಲೂ ವಿಡಿಯೋಸ್ ಮಾಡ್ಬೇಕು, ನನ್ ಕೆಲ್ಸನೂ ಮಾಡ್ಬೇಕು, ನನ್ ಫ್ಯಾಮಿಲಿಗೂ ಟೈಮ್ ಕೊಡ್ಬೇಕು. ಇದೊಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್. ಹಾಗೇನೆ ಮಾತಾಡೋದು, ನಿಮ್ಮ ಹತ್ರ ಒಂದು ಚಿಕ್ಕ ಟಾಪಿಕ್ ಇಂದ ನಾನು ಒಂದಷ್ಟು ವಿಷಯನ ಮಾತಾಡ್ಬೋದು. ಇದೊಂದು ಕಮ್ಯುನಿಕೇಶನ್ ಸ್ಕಿಲ್. ಈ ತರ ಒಂದು ಚಿಕ್ಕ ವಿಷಯ ಮಾಡ್ತಾ ನಮ್ಮ ಒಂದು ಸ್ಕಿಲ್ ನ ಶಾರ್ಪನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇದಾಗಿತ್ತು ಇವತ್ತಿನ ವಿಷಯ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು. ಲವ್ ಯು ಆಲ್. ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್ ಬಿಗ್ so that you can work for that. Have a great day. Bye bye. See you. Love you all.